ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿಜಾಪುರ ನಗರದಲ್ಲಿ ಏನೋ ಒಂದು 50 ಆಟೋ ರಿಕ್ಷಾದವರಿಗೆ ಟ್ರಾಫಿಕ್ ಪೊಲೀಸ್ ವತಿಯಿಂದ ಪೊಲೀಸ್ ಸ್ಟೇಷನ್ಗೆ ತೊಗೊಂಬಂದು ನಿಂದಿಸಿದ್ದು. ವಿಷಯ ಏನಂದ್ರೆ ಇವರು ಆಟೋ ರಿಕ್ಷಾದವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಾಕತ್ತಿಲ್ಲ, ನೋ ಪಾರ್ಕಿಂಗ್ದಾಗ ಗಾಡಿ ನಿಂದಿರ್ಸ್ಯಾರ ಮತ್ತು ದಾರಾಗ ಗಾಡಿ ನಿಂದಿರ್ಸ್ಯಾರ, ಡಿಸಿಪ್ಲಿನ್ ಮೇಂಟೈನ್ ಮಾಡತ್ತಿಲ್ಲ ಅಂತೇಳಿ SP ಸಾಹೇಬರ ಗಾಡಿಗೆ ಅಡ್ಡು ಬಂದು ಟ್ರಾಫಿಕ್ ಜಾಮ್ ಮಾಡಿದ ಕಾರಣಕ್ಕಾಗಿ SP ಸಾಹೇಬರು ಇವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು. ಆ ಸಂದರ್ಭದಿಂದ ಎಲ್ಲರೂ ಟ್ರಾಫಿಕ್ ಪೊಲೀಸ್ದವರು ಗಾಡಿ ತಂದು ನಿಂದಿಸಿದ್ರು. ಆದ್ರೆ SP ಸಾಹೇಬರು ಇವ್ರ ಮ್ಯಾಗ ಏನದಲ್ಲ ಒಂದು ಉಪಕಾರ ಮಾಡ್ಯಾರ. ಏನಂತಂದ್ರೆ ಇವತ್ತು ಇವ್ರಿಗೆ ವಾರ್ನಿಂಗ್ ಮಾಡಿ ಒಂದು ಪೆನಲ್ಟಿ ಹಾಕಿ ಗಾಡಿಯನ್ನು ರಿಲೀಸ್ ಮಾಡತ್ತಾರ. ಮತ್ತು ಒಂದು ಪಬ್ಲಿಕ್ ಅವೇರ್ನೆಸ್ ಸಲುವಾಗಿ ಬಿಜಾಪುರ ಸಿಟಿ ಒಳಗೆ ಎಷ್ಟು ಆಟೋ ರಿಕ್ಷಾದವ್ರು ಅದಾರ ಅವ್ರಿಗೆ ಒಂದು ಅವೇರ್ನೆಸ್ ಮಾತನ್ನು ಹೇಳ್ಯಾರ. ಏನಂದ್ರೆ ಎಲ್ಲರಿಗೂ ನಮಸ್ಕಾರ. ಇವತ್ತು 10 ಗಂಟೆಯಿಂದ ಇಲ್ಲಿವರೆಗೂ 8-9 ಆಗಿದೆ ಟೈಮ್ ಆಲ್ರೆಡಿ. ಬಟ್ ನಮ್ಮ ಗಾಡಿ ಎದಕ್ಕೆ ಸೀಸ್ ಮಾಡ್ಯ ಅಂದ್ರೆ ನೋ ಪಾರ್ಕಿಂಗ್ ಮತ್ತೆ ಲೈನಲ್ಲಿ ಇರಲ್ಲ, ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಗಾಡಿ ನಿಲ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು SP ಸರ್ಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳ್ತಾ ಇರ್ಲಿಲ್ಲ. ಬಟ್ ಏನೋ ನಮ್ಮ ಗುರುಜಿಲಿಂದ ನಾವು ಓಕೆ ಆಯ್ತು. ಬಟ್ ಎಲ್ಲರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ, ಒಂದು ಬಿಜಾಪುರ ಒಂದು ಲೇವರ್ ಕರೆಕ್ಟ್ ಆಗಿರ್ಲಿ. ಎಲ್ಲರಿಗೂ ನಮಸ್ಕಾರ. ನಾಳೆದಿಂದ ಯಾರು ಆಟೋ ರಿಕ್ಷಾದವರು ತಪ್ಪು ಮಾಡಕ್ ಹೋಗ್ಬೇಡ್ರಿ. ಯಾರು ಈ ರೀತಿ ತಪ್ಪು ಮಾಡಿದ್ರೆ ಅವ್ರಿಗೆ ಪೊಲೀಸ್ ಸ್ಟೇಷನ್ದಿಂದ ಪೆನಲ್ಟಿ ಆಗಲ್ಲ, ಸೀದಾ ಕೋರ್ಟ್ದಿಂದ ಪೆನಲ್ಟಿ ತುಂಬಬೇಕಾಗ್ತದ. ಮತ್ತು ಒಂದು ವಾರ 15 ದಿವಸ ತನಕ ಗಾಡಿ ಸೀಜ್ ಆಗ್ತದೆ. ಮತ್ತು ಅವ್ರದ್ದು ಲೈಸೆನ್ಸ್ RTO ಕಡೆಯಿಂದ RTO ಆಫೀಸರ್ ವತಿಯಿಂದ ಆ ಲೈಸೆನ್ಸು ರದ್ದಾಗೋದು ಸಾಧ್ಯತೆ ಐತಿ. ಅದಕ್ಕೆ ನಾವೊಂದು ಈ ಮಾಧ್ಯಮ ಮುಖಾಂತರ ಎಲ್ಲ ಆಟೋ ರಿಕ್ಷಾದವ್ರಿಗೆ ಮನವಿ ಮಾಡ್ಕೊಂಡಿದ್ರು. ಏನಂದ್ರೆ ನೀವು ಎಲ್ಲರೂ ಬಡ್ರದ್ರಿ, ಯಾರು ಶ್ರೀಮಂತ ಮಕ್ಕಳಲ್ಲ, ಎಲ್ಲರೂ ಮುಂಜಾನೆ ಹೊತ್ತು ದುಡಿಲಾಕ್ ಬರ್ತೀರಿ. ಯಾಕಂದ್ರೆ ಹೆಂಡತಿ ಮಕ್ಕಳಿಗೆ ಸಾಕಬೇಕು, ಯಾರವ್ರಿಗೆ ಹೊಟ್ಟೆ ಪಾಳಿಗೆ ಜೀವನ ನಡೆಸ್ಬೇಕಂತೀರಿ. ನೀವು ಒಂದು 10 ರೂಪಾಯಿ ಸೀಟ್ ಸಿಗ್ತದತ್ತೀರಿ, ಎಲ್ಲರ ದಾರ್ಯಾಗ ನಿಂತ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಯಾರಿಗಾರ ತೊಂದರೆ ಕೊಡಕ್ಕೆ ಹೋದ್ರೆ, ಈಗ ನಮ್ಗೆ ಬಿಜಾಪುರ ನಗರದಲ್ಲಿ ಬಿಜಾಪುರ ಸಿಟಿ ಒಳಗೆ ಒಂದು ಒಳ್ಳೆ ಆಫೀಸರ್ ಸಿಕ್ಕ್ಯಾರ, ಒಳ್ಳೆ SP ಸಾಹೇಬರು ಸಿಕ್ಕ್ಯಾರ, ಒಳ್ಳೆ DSP ಸಾಹೇಬರು ಸಿಕ್ಕ್ಯಾರ, ಒಳ್ಳೆ CPI ಸಾಹೇಬರು ಸಿಕ್ಕ್ಯಾರ. ಆದ್ರೆ ಅವರು ಈಗೆಲ್ಲ ಒಂದು 50 ಮಂದಿ ಆಟೋ ರಿಕ್ಷಾದವ್ರಿಗೆ ಏನು ಹಿಡಿದಿದ್ರು, ಅವ್ರಿಗೆ ಪೆನಲ್ಟಿ ಹಾಕಿ ಇವರು ಎಲ್ಲರೂ ಪರಿಸ್ಥಿತಿ ನೋಡಿ ಈಗ ಒಂದ್ಸರ್ತಿ ಒಂದು ಚಾನ್ಸ್ ಕೊಟ್ಟಾರ. ಮತ್ತು ನಾಳೆದಿಂದ ಅವೇರ್ನೆಸ್ ಮಾಡಿ ತಾಕೀತು ಮಾಡ್ಯಾರ. ಇದರ ಮುಂದೆ ಬಿಜಾಪುರ ನಗರದಲ್ಲಿ ಎಚ್ಚರಿಕೆ ಅದನ್ನು ಹೇಳ್ಯಾರ ಅವರು. ಏನಂತಂದ್ರೆ ನಾಳೆನು ಇದೇ ರೀತಿ ತಪ್ಪು ಮಾಡಕತ್ತಂದ್ರೆ ನಾ ಯಾವ ಲೀಡರ್ ಮಾತು ಕೇಳಂಗಿಲ್ಲ, ಯಾವ ಸಂಘಟನೆ ಮಾತು ಕೇಳಂಗಿಲ್ಲ, ಯಾರ್ದು ನಾವು ಮಾತು ಕೇಳಂಗಿಲ್ಲ. ಡೈರೆಕ್ಟಾಗಿ ಗಾಡಿ ಸೀಜ್ ಮಾಡ್ತೀವಿ. 10-15 ದಿವಸ ನಾವು ಪೊಲೀಸ್ ಸ್ಟೇಷನ್ದಾಗ ಗಾಡಿ ನಿಂದ್ರಿಸ್ತೀವಿ, ಕೋರ್ಟಿಗೆ ಕಳಿಸ್ತೀವಿ. ಆಟೋ ಆಫೀಸರ್ ಮುಖಾಂತರ ಅವ್ರ ಲೈಸೆನ್ಸನ್ನು ಸೀಜ್ ಮಾಡ್ತೀರಂತೇಳಿ ಈ ಜಿಲ್ಲಾ SP ಸಾಹೇಬರು ಕರೆಕ್ಟಾಗಿ ಒಂದು ವಾರ್ನಿಂಗ್ ಕೊಟ್ಟಾರ. ನಾವು ಈ ಮಾಧ್ಯಮ ಮುಖಾಂತರ ಎಲ್ಲ ಆಟೋ ರಿಕ್ಷಾದವ್ರಿಗೆ ಕೈ ಜೋಡಿಸಿ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ತಾವು ಎಲ್ಲರೂ ಬಡ್ರದ್ರಿ, ಯಾರು ಶ್ರೀಮಂತ ಮಕ್ಕಳಿಲ್ಲ, ಎಲ್ಲರೂ ಹೊಟ್ಟೆ ಪಾಲಿಗೆ ಜೀವನ ಮಾಡಕ್ಕೆ ಬಂದಿರ್ತೀರಿ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿ. ಸರ್, ಈಗ DSP ಅವರು ಅದಾರೆ, ಅವರು ಅವೇರ್ನೆಸ್ ಏನ್ ಮಾಡ್ಬೇಕಂತ ಹೇಳಿ ತಾವು ತೋರಿಸಿದ್ದಾರೆ. ಅವರು ಆದ್ರೆ ಇದು ಇಷ್ಟು ಹೆಲ್ಪ್ ಮಾಡಿದ್ರು ಇನ್ನು ಟ್ರಾಫಿಕ್ ಪೂರ ಕ್ಲಿಯರ್ ಆಗುತ್ತಾ? ಈಗ ನೋಡ್ರಿ, ಬಿಜಾಪುರ ನಗರದಲ್ಲಿ 50 ಆಟೋ ರಿಕ್ಷಾದವ್ರಿಗೆ ಅವರು ಸೀಜ್ ಮಾಡಿದ್ರು DSP ಸಾಹೇಬರು. ಈಗ ಅವ್ರಿಗೆ ಇವ್ರಿಗೆ ಏನು ಅವರು ಜಿಮ್ಮೆದಾರಿ ಕೊಟ್ಟಾರಂದ್ರ, ಒಬ್ಬೊಬ್ಬ ಆಟೋ ರಿಕ್ಷಾದವ 10 ಮಂದಿಗೆ ಹೇಳ್ಬೇಕು. ನಾಳೆ ಅಂದ್ರೆ 500 ಜನ ಆಗ್ತಾವ. 500 ಮಂದಿಗೆ ಅವೇರ್ನೆಸ್ ಆಯ್ತಪ್ಪ ಅಂದ್ರೆ ತಾನೇ ರೋಡ್ ಖುಲ್ಲ ಆಗ್ತದ, ಟ್ರಾಫಿಕ್ ಜಾಮ್ ಆಗಲ್ಲ, ಟ್ರಾಫಿಕ್ ಒಳಗೆ ಅವೇರ್ನೆಸ್ ಬರ್ತದ. ಯಾರು ದಾರ್ಯಾಗ ಬೀದಿಗೆ ನಿಂದಿರ್ಬೇಡ್ರಿ. ಯಾವ 10 ರೂಪಾಯಿ ಕಾಲಾಗಿ ನೀವು ಮತ್ತೊಬ್ರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾರೇ ಮಾಡಿ ಹೋಗಿರ್ತಾರ ನೀವು ಸಿಕ್ಕೊಂಡ್ಬಿಡ್ತೀರಿ. ಈಗ ಆಟೋ ಡ್ರೈವರ್ಸಿಗೆ ಮತ್ತು ಆಟೋಗೆ ಕೋರ್ಟಿಗೆ ಒಯ್ದಿಲ್ಲ ಅಂತ ಹೇಳಿ ಭಾಳ ಖುಷಿ ಅದಾರ. ಅವ್ರಿಗೆ ಈ ಏನ್ ಬಾಯಿ ಮಾತು ಹೇಳೋದಿತ್ತಂದ್ರೆ ಏನ್ ಹೇಳ್ಬೇಕಂತ ಇವರು ಫಸ್ಟ್ ಆಫ್ ಆಲ್ ಏನದಲ್ಲ, ಎಲ್ಲ ಆಟೋ ರಿಕ್ಷಾದವರು ಜಿಲ್ಲಾ SP ಸಾಹೇಬ್ರದ್ದು ಧನ್ಯವಾದ ಮಾಡತ್ತಾರ, ಮತ್ತು ಜಿಲ್ಲಾ DSP ಸಾಹೇಬ್ರದ್ದು ಧನ್ಯವಾದ ಮಾಡತ್ತಾರ, ಮತ್ತು CPI ಸಾಹೇಬ್ರ ತಲಗಿರಿ ಸಾಹೇಬ್ರದ್ದು ಇವ್ರು ಧನ್ಯವಾದ ಮಾಡತ್ತಾರ. ಯಾಕಂದ್ರೆ ಇವರು ಮುಂಜಾನೆ ಆಯ್ತು ಒಬ್ಬ ಆಟೋ ರಿಕ್ಷಾದವ 300 ಕಲೆಕ್ಷನ್ ತೆಗಿಬೇಕು, 300 ಗ್ಯಾಸ್ ತೆಗಿಬೇಕು, 200 ರೂಪಾಯಿ ಮನೆಗೆ ಅವ್ರಿಗೆ ಸಂತಿ ಹೋಗ್ಬೇಕಾದ್ರೆ ಕಣ್ಣಾಗ ನೀರು ಬರ್ತಾವ. ಆ ಪರಿಸ್ಥಿತಿ ಒಳಗೆ ಇವರು ಮುಂಜಾನೆ ನಿಂತಾರಲ್ಲ, ಇವ್ರಿಗೆ ಕರೆಕ್ಟಾಗಿ ಬುದ್ಧಿ ಬಂದದ. ಇವ್ರು ಎಲ್ಲರೂ ಹಾನಿ ಮಾಡ್ಯಾರ. ನಾವು ಒಬ್ಬೊಬ್ಬ 10 ಮಂದಿಗೆ ಹಿಡ್ತೀನಂತ. ಈ 50 ಮಂದಿಗೆ ಹಿಡ್ದಿರ ನಾಳೆ ಮುಂಜಾನೆ 500 ಜನಕ್ಕೆ ಅವೇರ್ನೆಸ್ ಬರ್ತಾವೆ. ಅವೇರ್ನೆಸ್ ಪೂರ ಬಿಜಾಪುರಲ್ಲಿ ಬೆಸ್ಟ್. ಈಗ ಬಿಜಾಪುರ ನಗರದಲ್ಲಿ ಮತ್ತೊಂದು ಏನು, ಈ ನಿಮ್ಮ ಮಾಧ್ಯಮ ಮುಖಾಂತರ ನಮ್ಮ ಆಟೋ ಆಫೀಸರ್ಗೆ ಒಂದು ಮನವಿ ಮಾಡ್ಕೋತೀವಿ.
ಆಟೋ ರಿಕ್ಷಾದವ್ರಿಗೆ ಹೆಚ್ಚು ನೀವು ಪರ್ಮಿಟ್ ಕೊಡಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಆಟೋ ರಿಕ್ಷಾ ಬಿಜಾಪುರ ಸಿಟಿ ಮೀರಿ ಆಟೋ ಆಗ್ಯಾವ. ಎಲ್ಲ ಕೂಡಿ 3,000 ಸಿಟಿ ಲಿಮಿಟ್ ಇಲ್ಲ, 3 ಕಿಲೋಮೀಟರ್ ಸಿಟಿ ಲಿಮಿಟ್ ಇಲ್ಲ, 7 ಕಿಲೋಮೀಟರ್ ದೂರ ಆಯ್ತು. ಈ 12,500 ಆಟೋ ರಿಕ್ಷಾ ಅದಾವ. ಹೆಂಗ್ ಹೊಟ್ಟಿ ತುಂಬ್ತದ ಹೇಳ್ರಿ? ಓಕೆ ಸರ್, ಥ್ಯಾಂಕ್ ಯು.